ನಾವು ಸಂಸಾರದಲ್ಲಿ ಇವತ್ತು ಚೆನ್ನಾಗಿ ಇದ್ದೇವೆ ಅಂತ ಆದರೆ ಅದಕ್ಕೆ ಕಾರಣೀಭೂತರು ಯಾರು ಅಂತ ಹೇಳಿದರೆ ನಮ್ಮ ಮಾತಾಪಿತೃಗಳು, ಅವರ ಆಶೀರ್ವಾದ, ಅವರ ಅನುಗ್ರಹ. ಅವರು ನಮಗೆ ಈ ಪುಣ್ಯತಮವಾದ ದೇಹ ನಮಗೆ ಕೊಟ್ಟದ್ದೇ ದೊಡ್ಡ ಋಣ ನಮಗೆ. ಅಷ್ಟು ಮಾತ್ರ ಅಲ್ಲ, ಕಾಲ ಕಾಲಕ್ಕೆ ಲಾಲನೆ, ಪಾಲನೆ, ಪೋಷಣೆ, ಪ್ರೀಣನೆಯನ್ನು ಮಾಡಿಕೊಂಡು ವಿದ್ಯೆಯನ್ನು ಬೋಧಿಸಿ ಯಾವುದು ಹಿತ ಯಾವುದು ಅವಿಹಿತ ಎನ್ನುವುದನ್ನು ತಿದ್ದಿ ತೀಡಿ ನಮ್ಮಲ್ಲಿ ಜ್ಞಾನವನ್ನು ತುಂಬಿದವರು, ಮೊದಲಾಗಿ ತುಂಬಿದವರು ಯಾರು ಅಂತ ಹೇಳಿದರೆ ನಮ್ಮ ಮಾತಾಪಿತೃಗಳು. ನಮಗೆ ಸಂಸ್ಕಾರವನ್ನು ಕಾಲಕಾಲದಲ್ಲಿ ಕೊಟ್ಟವರು ಮಾತಾಪಿತೃಗಳು. ಆದ್ದರಿಂದ ಅವರನ್ನು ಯಾವ ಕಾಲಕ್ಕೂ ನಾವು ಮರೆಯುವ ಹಾಗಿಲ್ಲ. ಯಾವುದೇ ಒಂದು ಅನುಷ್ಠಾನ ಮಾಡುವಾಗ, ಒಂದು ದೊಡ್ಡದಾದ ಯಜ್ಞಾಚರಣೆ ಏನೇ ಇರಲಿ, ಪುರೋಹಿತರು ನವಗ್ರಹ ಶಾಂತಿ ಮಾಡಬೇಕೋ, ಸಂಧಿ ಶಾಂತಿಯನ್ನು ಮಾಡಬೇಕೋ, ಅಥವಾ ಮಕ್ಕಳಿಗೆ ಆಗಬೇಕಾದ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನಾದಿ ವಿವಾಹಾಂತವಾದ ಸಂಸ್ಕಾರವನ್ನು ಮಾಡಬೇಕೋ, ದೊಡ್ಡ ದೊಡ್ಡ ಯಜ್ಞಾಚರಣೆ ಮಾಡಬೇಕು, ಮೊದಲಾಗಿ ಮಾಡುವ ಕರ್ಮ ಯಾವುದು ಅಂತ ಹೇಳಿದ್ರೆ ನಾಂದಿ ಸಮಾರಾಧನೆ. ನಾಂದಿ ಅಂದರೆ ಏನು? ನಂದಂತಿ ಅತ್ರ ಪಿತರಹ ಇತಿ ನಾಂದಿ. ಈ ಕಾರ್ಯದಿಂದ, ಯಾವ ಕಾರ್ಯದಿಂದ ಪಿತೃಗಳು ಸಂತೋಷಗೊಳ್ಳುತ್ತಾರೆ ಅದು ನಾಂದಿ ಅಂತ ಅರ್ಥ. ನಾಂದಿ ಅಂದರೆ ಏನು ಅಂತ ಒಬ್ಬರಲ್ಲಿ ಕೇಳಿದ್ರೆ ಹೇಳ್ತಾರೆ, ಅದು ಭಟ್ಟಮಾವ ಕಂಕಣ ಕಟ್ಟುವುದು ಅಂತ. ಕಂಕಣ ಕಟ್ಟಿದರೆ ನಾಂದಿ ಆಯಿತೆ, ಅದು ಒಂದು ಅಂಗ. ಅದು ನಾಂದಿಯಾಗಿ ಉದಕಶಾಂತಿ ಸ್ನಾನಾದಿಗಳನ್ನು, ಕಲಶ ಸ್ನಾನಾದಿಗಳನ್ನು ಮಾಡಿ ರಕ್ಷೆಗೋಸ್ಕರವಾಗಿ ಕಂಕಣ ಕಟ್ಟುವುದು. ಕಂಕಣ ಕಟ್ಟುವುದೇ ನಾಂದಿ ಅಂತ ಅರ್ಥ ಅಲ್ಲ. ಇರಲಿ, ತಮಾಷೆಗೆ ಹೇಳಿದ್ದು. ಏನೋ ಸೂತಿಗೆ ಬರ್ತಾರೆ ಅಂತ ಆದರೆ ಈಗ ಕೆಲವರು ಹೇಳುವವರಿದ್ದಾರೆ, ಒಂದು ಕಂಕಣ ಕಟ್ಟಿಬಿಡುವ ಅಂತೇಳಿ. ಕೇವಲ ಕಂಕಣ ಕಟ್ಟಿದ ಮಾತ್ರಕ್ಕೆ ಸೂತಿಗೆ ಬರುವುದಿಲ್ಲ ಅಂತ ಯಾವ ಗ್ರಂಥದಲ್ಲಿಯೂ ಇಲ್ಲ. ನಾಂದಿ ಅಂದರೆ ಪಿತೃಗಳ ಅನುಗ್ರಹ ಪಡೆದು ಕರ್ಮವನ್ನು ಆರಂಭ ಮಾಡಿದ ಮೇಲೆ ಮತ್ತೆ ಸೂತಿಗ ಇಲ್ಲ ಅಂತ ಅರ್ಥ. ಇರಲಿ, ಇದು ವಿಷಯ ಮುಂದೆ ಹೋಗಿ. ಅದರಲ್ಲಿ ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಯಾವುದೇ ಸತ್ಕರ್ಮ ಅನುಷ್ಠಾನ ಮಾಡಬೇಕಾದರೆ ಪಿತೃಗಳ ಆಶೀರ್ವಾದ ಬೇಕು, ಮಾತಾಪಿತೃಗಳ ಆಶೀರ್ವಾದ ಬೇಕು. ಇರಲಿ, ಅದರಲ್ಲಿಯೂ ಮಾತೃಸ್ಥಾನ ಎನ್ನುವುದು ಅತ್ಯಂತ ಹೃದಯತಮವಾದ ಒಂದು ಸ್ಥಾನಮಾನ, ಮಾತೃಸ್ಥಾನ. ಶಂಕರ ಭಗವತ್ಪಾದರೆ ಆ ಜನನಿಯ ಸ್ಥಾನಮಾನವನ್ನು ಒಂದು ಶ್ಲೋಕದ ಮುಖೇನವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಾತೃಪಂಚಕ ಅಂತ ಹೇಳಿ. ಅದರಲ್ಲಿ ಆಸ್ತಾಂ ತಾವದಿದಂ ಪ್ರಸೂತಿ ಸಮಜೆ ದುರ್ವಾರ ಶೂಲವ್ಯಥ ನೈರುಚ್ಯಂ ತನುಶೋಷಣಂ ಮಲಮಯಿ ಶಯ್ಯಾಚ ಸಂವತ್ಸರಿ ಏಕಸ್ಯಾಪಿ ನ ಗರ್ಭಭಾರಭರಣ ಕ್ಲೇಶಸ್ಯ ಯಸ್ಯಾಹ ಕ್ಷಮಃ ದಾತು ನಿಷ್ಕೃತಿ ಮುನ್ನತೋಪಿ ತನಯಃ ತಸ್ಯೈ ಜನನ್ಯೈ ನಮಃ. 9 ತಿಂಗಳುಗಳ ಕಾಲ ನಮ್ಮನ್ನು ತನ್ನ ಹೊಟ್ಟೆಯಲ್ಲಿ ಧರಿಸಿಕೊಂಡು ಕಾಲಕಾಲಕ್ಕೆ ಯಾವ ತೊಂದರೆಯೂ ಆಗಬಾರದು ಶಿಶುವಿಗೆ ಅಂತ ಹೇಳಿ ಒಳ್ಳೆಯ ನಿಯಮದಿಂದ ಇದ್ದುಕೊಂಡು ಶಿಶುವಿಗೆ ಒಳ್ಳೆ ಜ್ಞಾನ ಉಂಟಾಗಬೇಕು ಅಂತ ಹೇಳಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ನಿತ್ಯ ಶಿಶುವಿನ ಶ್ರೇಯಸ್ಸನ್ನು ಬಯಸಿ ತನ್ನ ಉದರದಲ್ಲಿ ಧರಿಸಿಕೊಂಡವಳು ತಾಯಿ. ಕೊನೆಗೆ ನವಮಾಸ ಮುಗಿದ ಮೇಲೆ ಆಸ್ತಾಂ ತಾವದಿದಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ಯಥ, ತಡೆಯಲ ಸಾಧ್ಯವಾದಂತಹ ಉದರ ವೇದನೆಯನ್ನು ಸಹಿಸಿಕೊಂಡು ಅದು ಮುಂದೆ ಒಂದು ಆನಂದವನ್ನು ತಂದು ಕೊಡ್ತಾರೆ ನನಗೆ ಅಂತ ಹೇಳುವಂತಹ ಆಸೆಯಿಂದ ಆ ನೋವನ್ನು ತಡೆದು ನಮಗೆ ಜನ್ಮವನ್ನು ಕೊಟ್ಟಿದ್ದಾಳೆ ತಾಯಿ. ಜನ್ಮ ಕೊಟ್ಟ ಮಾತ್ರಕ್ಕೆ ಸಾಲ. ದುರ್ವಾರ ಶೂಲವ್ಯಥ ನೈರುಚ್ಯಂ ತನು ಶೋಷಣಂ ಮಲಮಯೀ ಶಯ್ಯಾಚ ಸಂವತ್ಸರಿ. ನೈರುಚ್ಯಂ, ತನಗೆ ಬೇಕಾದ ಆಹಾರವನ್ನು ಸ್ವೀಕರಿಸಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಆ ತಾಯಿಗೆ ಆ ಸಮಯದಲ್ಲಿ. ಯಾಕೆ? ತನ್ನ ಶರೀರಕ್ಕೆ ತೊಂದರೆ ಆಗ್ತಾರೆ ಅಂತಲ್ಲ, ತನ್ನ ಮಗುವಿಗೆ ತೊಂದರೆ ಆಗಬಾರದು ನನ್ನಿಂದ. ನನ್ನ ಆರೋಗ್ಯ ಹಾಳಾದರೆ ಮಗುವಿನನ್ನು ಲಾಲನೆ ಪಾಲನೆ ಮಾಡುವವರು ಯಾರು? ತಾನು ಆಹಾರ ಸ್ವೀಕರಿಸಿದಲ್ಲಿ ಏನಾದರೂ ತೊಂದರೆ ಆದರೆ ಎದೆ ಹಾಲಿನ ಮುಖೇನವಾಗಿ ಮಗುವಿಗೆ ಏನಾದರೂ ತೊಂದರೆ ಆದೀತೆ ಅಂತ ಹೇಳಿ ತನ್ನ ಬೇಕಾದ ಆಹಾರವನ್ನು ತಾನು ಸೇವಿಸದೆ ರುಚಿಯನ್ನು ತಡೆದಿಟ್ಟುಕೊಂಡು ಇದ್ದವಳು. ತನುಶೋಷಣಂ, ತನ್ಮೂಲಕ ತನ್ನ ಶರೀರವನ್ನು ಶೋಷಿಸಿದವಳು. ಯಾಕೆ? ಮಲಮಯಿ ಶಯ್ಯಾಚ ಸಂವತ್ಸರಿ, 1 ವರ್ಷ ತನಕ ತನ್ನ ಮಗುವಿನ ಮಲಮೂತ್ರಾದಿಗಳನ್ನು ಯಾವುದೇ ಹೇಸಿಗೆ ಇಲ್ಲದೆ ಅದನ್ನು ಶುಚಿಗೊಳಿಸಿ ಆ ಮಲಮಯಿ ಶಯ್ಯ, ಆ ಮಲದೊಂದಿಗೆ ತಾನು ಮಲಗಿಕೊಂಡು
ಯಾವಾಗ ಮಗು ಹೇಳ್ತಾನೆ ಆಗ ತಾನು ಎದ್ದು ಸದಾಕಾಲ ಎಚ್ಚರವಾಗಿ ಇದ್ದುಕೊಂಡು ಎಚ್ಚರವಾಗಿ ಮಗುವನ್ನು ಪಾಲಿಸಿದವಳು ತಾಯಿ. ಅಂತಹ ತಾಯಿ, ಆ ತಾಯಿಯ ಋಣವನ್ನು ನಮಗೆ ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮಗ ಅವ ಉನ್ನತೋಪಿ, ಅವ ಇವತ್ತು ದೊಡ್ಡ ಮಂತ್ರಿಯಾಗಿರಬಹುದು, ದೊಡ್ಡ ವಿಜ್ಞಾನಿಯಾಗಿರಬಹುದು, ದೊಡ್ಡ ವಿದ್ವಾಂಸನಾಗಿರಬಹುದು, ಯಾರೇ ಆಗಿರಲಿ, ಆ ಸ್ಥಾನಮಾನದಲ್ಲಿದ್ದ ಮಾತ್ರಕ್ಕೆ ತಾಯಿಯ ಋಣವನ್ನು ಪರಿಹರಿಸಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಏಕಸ್ಯಾಪಿ ನ ಗರ್ಭಭಾರ ಭರಣ ಕ್ಲೇಶಸ್ಯ ಯಸ್ಯಾಹ ಕ್ಷಮಃ ದಾತು ನಿಷ್ಕೃತಿ ಉನ್ನತೋಪಿ ತನಯಃ ತಸ್ಯೈ ಜನನ್ಯೈ ನಮಃ. ಆ ಜನನಿಗೆ ತಾನು ಉನ್ನತನಾಗಿದ್ದರೂ ಕೂಡ ನಿಷ್ಕೃತಿಂ ದಾತು, ಆ ತಾಯಿಗೆ ತಾಯಿಯ ಋಣವನ್ನು ಪರಿಹರಿಸಲಿಕ್ಕೆ ಉನ್ನತವಾದ ಸ್ಥಾನಮಾನದಲ್ಲಿರುವ ವ್ಯಕ್ತಿಗೂ ಸಾಧ್ಯ ಇಲ್ಲ. ಸಾಧ್ಯವಾದರೆ ಅದು ಒಂದು ಭಕ್ತಿಯ ನಮನದಿಂದ ಸಾಧ್ಯ. ಆದ್ದರಿಂದ ಶಂಕರರೂ ಹಾಗೆ ಶಂಕರಾಚಾರ್ಯರೂ ಹಾಗೆ ತನ್ನ ತಾಯಿಯ ಮೇಲೆ ಅಪಾರವಾದ ಭಕ್ತಿಯನ್ನು ಇಟ್ಟುಕೊಂಡವಳು. ತನ್ನ ತಾಯಿಯ ಕೊನೆ ಕಾಲಕ್ಕೆ ನಾನು ಬರ್ತೇನೆ ಅಂತ ತಾಯಿಗೆ ಮಾತು ಕೊಟ್ಟ ಪ್ರಕಾರವಾಗಿ ಕೊನೆ ಕಾಲದಲ್ಲಿ ಶಂಕರ ಅಂತ ಹೇಳಿ ತನ್ನ ಪ್ರಾಣವನ್ನು ತಾಯಿ ಬಿಡುವ ಕಾಲದಲ್ಲಿ ಓಡೋಡಿ ಬಂದು ತಾನು ಸ್ವತಃ ಸನ್ಯಾಸಿಯಾಗಿದ್ದರೂ ಕೂಡ ಆ ತಾಯಿಯ ಅಂತ್ಯ ಸಂಸ್ಕಾರವನ್ನು ತಾನು ಮಾಡಿದರು ಅಂತ ಹೇಳುವಂತಹದ್ದನ್ನು ಶಂಕರಾಚಾರ್ಯರ ಕಥೆಯಲ್ಲಿ ನಾವು ಕೇಳ್ತೇವೆ. ಹಾಗೆ ತಾಯಿ ನಮ್ಮ ಜೀವನದಲ್ಲಿ ತಾಯಿಯ ಸ್ಥಾನಮಾನ ಏನು ಅಂತ ತೋರಿಸಿಕೊಟ್ಟವರು ಗುರುಗಳು, ಆದಿಗುರುಗಳು ನಮ್ಮ. ಅಂತಹ ತಾಯಿ ಸದಾ ವಂದನೀಯಳು. ತಂದೆ ತಾಯಿ ಇಬ್ಬರೂ ಕೂಡ 3 ಪುತ್ರತ್ವಕ್ಕೆ ಸಾರ್ಥಕತೆಯನ್ನು ಪಡೆಯುವಂತಹ ವಿಧಾನ ಏನು, ಜೀವತೋ ವಾಕ್ಯಕರಣ. ತಂದೆ ತಾಯಿಗಳು ಜೀವಿಸಿದ್ದಾಗ ಅವರ ಮನಸ್ಸನ್ನು ನೋಯಿಸದೆ ತನ್ನನ್ನು ಕಾಲಕಾಲಕ್ಕೆ ತಾನು ಶೈಶವದಲ್ಲಿದ್ದಾಗ ಹೇಗೆ ಲಾಲನೆ ಪಾಲನೆ ಮಾಡಿ ಬೆಳೆಸಿದ್ದಾರೋ ಅದೇ ರೀತಿ ಆ ತಂದೆ ತಾಯಿಯರು ವೃದ್ಧಾಪ್ಯದಲ್ಲಿರುವಾಗ ಅವರಿಗೆ ಕಾಲಕಾಲಕ್ಕೆ ಬೇಕಾದ ಉಪಚಾರಾದಿಗಳನ್ನು ಕೊಟ್ಟು ಮನನೋಯಿಸದೆ ಸಂತೋಷಗೊಳಿಸಿ ಅವರ ಮನಸ್ಸನ್ನು ತನ್ನತ್ತ ಸೆಳೆದುಕೊಂಡು ಅವರ ಆಶೀರ್ವಾದವನ್ನು ಪಡೆಯಬೇಕು. ಕೊನೆಗೆ ಅವರು ಗತಿಸಿ ಹೋದ ಮೇಲೆ ಅವರ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಪ್ರತ್ಯಬ್ಧಂಬೂರಿ ಭೋಜನಾತ್, ಪ್ರತಿ ವರ್ಷವೂ ಕೂಡ ಅವರ ನೆನಪಿನಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಲೇಬೇಕು. ಎಲ್ಲಿಯೂ ಶ್ರಾದ್ದವನ್ನು ಬಿಡುವ ಪದ್ಧತಿ ಇಲ್ಲ. ಯಾವ ಕ್ಷೇತ್ರದಲ್ಲಿ ಹೋಗಿ ನಾನು ಶ್ರಾದ್ದ ಮಾಡುವುದನ್ನು ಬಿಟ್ಟಿದ್ದೇನೆ ಅಂತ ಹೇಳಿಕ್ಕಿಲ್ಲ. ಉಸಿರುವ ತನಕ ತಂದೆ ತಾಯಿಯರ ಶ್ರಾದ್ದವನ್ನು ಮಾಡಲೇಬೇಕು. ತನಗೆ ಸಾಧ್ಯವಾಗದೇ ಇದ್ದರೆ, ತಾನು ತನ್ನ ಆರೋಗ್ಯ ಕೆಟ್ಟಿದ್ದರೆ, ತಾನು ಎಲ್ಲಾದರೂ ಮಲಗಿಕೊಂಡಿದ್ದರೂ ಕೂಡ ಪವಿತ್ರ ಮಾತ್ರ ಧರಿಸಿ ಇನ್ನೊಬ್ಬನ ಮುಖೇನ ಶ್ರಾದ್ದ ಮಾಡಿಸಿ ಪಿತೃಪ್ರಸಾದವನ್ನು ಸ್ವೀಕರಿಸಬೇಕಂತೆ. ಆದ್ದರಿಂದ ಪ್ರತ್ಯಬ್ಧಂ ಭೂರಿ ಭೋಜನಾದ ಗಯಾಯಾಂ ಪಿಂಡದಾನೇನ, ಗಯಾಕ್ಷೇತ್ರದಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡಿದರೆ, ಅಂದರೆ ಗಜಾಕ್ಷೇತ್ರದಲ್ಲೇ ಮಾಡಬೇಕು ಅಂತ ಮಾತ್ರ ಅಲ್ಲ, ಮನೆಯಲ್ಲಿ ಶ್ರಾದ್ದ ಭೂಮಿಂ ಗಜಾಂ ಧ್ಯಾತ್ವ, ತಾನು ಶ್ರಾದ್ದ ಮಾಡುವ ಭೂಮಿಯೇ ಗಜಾಕ್ಷೇತ್ರ ಅಂತ ತಿಳಿದು ಅಲ್ಲಿ ಆ ಭೂಮಿಯನ್ನು ವಿಷ್ಣುಪಾದ ಅಂತ ತಿಳಿದು ಅಲ್ಲಿ ನಾವು ಶ್ರಾದ್ದ ಕರ್ಮವನ್ನು ನಾವು ಮಾಡಲೇಬೇಕು. ಇಷ್ಟು ಮಾಡಿದಲ್ಲಿಗೆ ಆ ಪುತ್ರತ್ವ ಎನ್ನುವುದು ಸಾರ್ಥಕತೆಯನ್ನು ಪಡೀತಾರೆ ಅಂತೆ. ಅಪರ ಷೋಡಶ ಸಂಸ್ಕಾರವನ್ನು ನಾವು ಮಾಡಬೇಕು, ನಮ್ಮ ಕರ್ತವ್ಯ. ಯಾವ ರೀತಿ ನಮಗೆ ಅವರು ಪೂರ್ವ ಷೋಡಶ ಸಂಸ್ಕಾರವನ್ನು ಮಾಡಿದ್ದಾರೋ ಅವರ ಅಪರ ಷೋಡಶ ಸಂಸ್ಕಾರವನ್ನು ನಾವು ನಡೆಸಬೇಕು. ಅಲ್ಲಿಗೆ ಅದು ಸಮಾನ ಫಲವನ್ನು ತಂದುಕೊಡುತ್ತದೆ. ಪೂರ್ವ ಷೋಡಶ ಸಂಸ್ಕಾರಗಳೆಲ್ಲ ಗರ್ಭಾಧಾನಾದಿ ವಿವಾಹಾಂತವಾಗಿ. ಇನ್ನು ಅಪರ ಷೋಡಶ ಸಂಸ್ಕಾರಗಳು 16 ಸಂಸ್ಕಾರಗಳನ್ನು ಹೇಳಿದ್ದಾರೆ. ದಾಹದಿಂದ ಪ್ರಾರಂಭಿಸಿ ದಹನ, 10 ದಿವಸಗಳ ಕಾಲ ಕೊಡುವ ವಾಸೋದಕ ತಿರೋದಕ 10 ಸಂಸ್ಕಾರ, ಆಮೇಲೆ ಅಸ್ಥಿ ಸಂಚಯನ ಎನ್ನುವುದು 10 ದಶಗಾತ್ರ ವಿಧಿ, ದಹನ ಸಂಸ್ಕಾರ, ಅಸ್ಥಿ ಸಂಚಯನ 12, ಆಮೇಲೆ ಮನೆಯಿಂದ ಹೊರಗೆ ಮಾಡುವಂತಹ ಏಕೋದ್ದಿಷ್ಟ ಹೋಮ, ಷೋಡಶ ಮಾಸಿಕ ಶ್ರಾದ್ದ, ಅದರೊಂದಿಗೆ ಮಾಡುವ ಏಕೋದ್ದಿಷ್ಟ ಹೋಮ, ಸಪಿಂಡೀಕರಣ ಅಂತ ಹೇಳಿ 16 ಸಂಸ್ಕಾರಗಳು. ಇಷ್ಟನ್ನು ಮಾಡಿ ಆ ಮಾತಾಪಿತೃಗಳ ಹೆಸರಿನಲ್ಲಿ ಸತ್ಕರ್ಮಾನುಷ್ಠಾನವನ್ನು ಮಾಡಿ ತಾನು ಮಾಡಿದ ಪುಣ್ಯ ವಿಶೇಷವನ್ನು ಬುತ್ತಿಯ ರೂಪದಲ್ಲಿ ಅವರಿಗೆ ಸಮರ್ಪಣೆ ಮಾಡಿ 13ನೇ ದಿವಸ ಅವರನ್ನು ಪರಲೋಕಕ್ಕೆ ಕಳುಹಿಸಿಕೊಡಬೇಕು. ಅದು ಪಾಥೇಯ ಶ್ರಾದ್ದ ಅಂತ. ಇದು ಮೇಲ್ಮೆಯಿಂದ ಹೇಳಿದಂತಹ ವಿಚಾರ. ಒಂದು ಕ್ಷಣ ಸಾಕು ಜೀವ ಹೋಗಲಿಕ್ಕೆ. ಒಂದು ಕ್ಷಣಕ್ಕೂ ಇನ್ನೊಂದು ಕ್ಷಣಕ್ಕೂ ಎಷ್ಟು ವ್ಯತ್ಯಾಸ ಉಂಟು ಅಂತ ಆಗ ಉಪಾಧ್ಯಾಯರಲ್ಲಿ ನಾವು ಮಾತಾಡಿಕೊಂಡಿದ್ದೆವು. ಒಂದು ಕ್ಷಣ ಸಾಕು. ಆತ್ಮ ಹೊರಟು ಹೋದಾಗ, ಜೀವಾತ್ಮ ಹೊರಟು ಹೋದಾಗ ಗೊತ್ತಿನ
ಆ ಸೆಕೆಂಡಿನಲ್ಲಿ ಅವ ಶವ ಅಲ್ವಾ. ತಕ್ಷಣ ಹೊರಟು ಹೋಗಬೇಕಾದ್ರೆ ಏನಾಗಬೇಕಾಗಿಲ್ಲ ನಿಜವಾಗಿ. ಕೊನೆಗೆ ರೋಗಾವಿಷ್ಟನಾಗಿ ಮಲಗಿದಲ್ಲಿಯೇ ಇದ್ದಾಗ ಒಂದಷ್ಟು ಸಮಯ ಮಕ್ಕಳು ಮೊಮ್ಮಕ್ಕಳು ಇತ್ಯಾದಿಗಳು ಒಳ್ಳೆಯ ಏನು ಚಿಕಿತ್ಸಾದಿಗಳನ್ನೆಲ್ಲ ಮಾಡ್ತಾರೆ. ಕೊನೆಗೆ ಯಾರಿಗೆ ಸಾಕು ಅಂತ ಅನಿಸುವುದಿಲ್ಲ ಹೇಳಿ? ಖಂಡಿತ ಮನಸ್ಸಿನಲ್ಲಿ ಗ್ರಹಿಸ್ತಾರೆ, ಅಯ್ಯೋ ಒಮ್ಮೆ ಈ ಜೀವವನ್ನು ಭಗವಂತ ಚೆನ್ನಾಗಿ ಸುಲಭದಲ್ಲಿ ಕೊಂಡು ಹೋದರೆ ಸಾಕು. ಗ್ರಹಿಸುವುದಿಲ್ವಾ? ಕೊನೆಯ ಕಾಲದಲ್ಲಿ ನಿಜವಾಗಿ ನಾರಾಯಣ ಸ್ಮರಣೆಯನ್ನು ಮಾಡಬೇಕಂತೆ. ಕೊನೆಯ ಕಾಲದಲ್ಲಿ ನಾರಾಯಣ ಅಂತ ಹೇಳಿದರೆ ಅವನಿಗೆ ಮೋಕ್ಷವೇ. ಭಗವಂತನಾದಂತಹ ಶ್ರೀಮನ್ನಾರಾಯಣನೇ ಸಾಕ್ಷಾತ್ ಬಂದು ಅವನನ್ನು ನೇರ ತನ್ನ ಲೋಕಕ್ಕೆ ಸೇರಿಸಿಕೊಳ್ಳುತ್ತಾನೆ. ಆದರೆ ಕೊನೆಯ ಕಾಲಕ್ಕೆ ನಾರಾಯಣ ಅಂತ ಬರಬೇಕಾದ್ರೆ ಅಷ್ಟು ಸಂಸ್ಕಾರ ಇರಬೇಕು. ಸಂಸ್ಕಾರ ಇದ್ದರೆ ಮಾತ್ರ. ಅಜಾಮಿಳನ ಕಥೆ ಹೇಳ್ತಾರೆ ಭಾಗವತದಲ್ಲಿ. ಹಿಂದೆ ಅವ ಮಹಾ ಅನುಷ್ಠಾನ ಮಾಡುವವನಾಗಿದ್ದ, ವೇದಜ್ಞನಾಗಿದ್ದ. ಏನೋ ಕಾಲಪಾಶದಿಂದ ದುಷ್ಟ ಸ್ತ್ರೀಯ ಸಂಘವನ್ನೆಲ್ಲ ಮಾಡಿ ಅವಳಲ್ಲಿಯೇ ಮಕ್ಕಳನ್ನೆಲ್ಲ ಪಡೆದು ಎಲ್ಲ ಸಂಸಾರದಿಂದ ಬಿಟ್ಟು ಕೊನೆಗೆ ಸಾಯುವ ಕಾಲಕ್ಕೆ ಅವನ ಮಗನನ್ನು ನಾರಾಯಣನ ನೆನಪಾಯಿತಂತವನಿಗೆ. ನಾರಾಯಣ ಅಂತ ಮಗನನ್ನು ಕರೆದದ್ದವ. ಯಾಕೆ? ಅವನು ಹಿಂದೆ ಮಾಡಿದ ಅಧ್ಯಯನದ ಪ್ರಭಾವ ಇರಬಹುದು. ಕೊನೆಯ ಕಾಲಕ್ಕೆ ನಾರಾಯಣ ಅಂತ ಹೇಳಿದ ಕಾರಣ ದೇವರು ಬಂದರು. ಹಾಗೆ ಒಂದು ವಿಚಾರ, ಕೊನೆ ಕಾಲಕ್ಕೆ ನಾರಾಯಣ ಅಂತ ಹೇಳಿದ್ರೆ ಸಾಕಲ್ವೇ, ನೇರ ವೈಕುಂಠ ಲೋಕ ಸಿಗ್ತಾರೆ. ಈಗ ಹೇಳಬೇಕಾಗಿಲ್ವೇ ಅಂತ ಕೇಳಿದರೆ ಅದು ಬರಬೇಕು. ಹೇಗೆ ಅಂತ ಹೇಳಿದರೆ ಕೊನೆ ಕಾಲದಲ್ಲಿ ನಾರಾಯಣ ಅಂತ ಬರಬೇಕಂತ. ಅದು ಬರುವುದಿಲ್ಲ ಪಾಪಿಗಳಿಗೆ. ಆಮೇಲೆ ಆ ರೀತಿ ಪ್ರಾಣ ಹೊರಟು ಹೋದ ಮೇಲೆ ಇನ್ನು ಮುಂದಿನ ಕಥೆ ಮತ್ತೆ ಮುಂದೆ ಹೇಳ್ತಾರೆ. ಏನು ಗರುಡ ಪುರಾಣದಲ್ಲಿ ಅಂಗುಷ್ಠ ಮಾತ್ರವಾದಂತಹ ಪುರುಷ ಹಾ 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 ಅಂತ ಹೇಳ್ತಾ ಹೇಳ್ತಾ ಮುಂದೆ ಯಮದೂತರಿಂದ ಒಯ್ಯಲ್ಪಡ್ತಾನೆ. ಯಮದೂತರು 3 ಮುಹೂರ್ತದಲ್ಲಿ ತ್ರಿಭುರ್ಮುಹೂರ್ತೈ ದ್ವಾಭ್ಯಾಂಬ ನೀಯತೆ ತತ್ರ ಮಾನವ ಪ್ರದರ್ಶಯಂತಿ ದೂತಾಸ್ತಾಹ ಘೋರ ನರಕಯಾತನಾಹ. ಕೇವಲ 3 ಮುಹೂರ್ತದಲ್ಲಿಯೋ 2 ಮುಹೂರ್ತದಲ್ಲಿಯೋ ಅವನನ್ನು ನೇರವಾಗಿ ನರಕಕ್ಕೆ ಒಯ್ದು ನೀನು ಅನುಭವಿಸಬೇಕಾದ ಯಾತನೆಲ್ಲ ಇದು ಅಂತ ಹೇಳಿ ಎಲ್ಲ ತೋರಿಸಿ ಆ ಜೀವಾತ್ಮನನ್ನು ಪುನಃ ತಂದು ಎಲ್ಲಿ ಮರಣ ಹೊಂದಿರನೋ ಅಲ್ಲಿಗೆ ತಕೊಂಡು ಹೋಗಿ ಬಿಡ್ತಾರೆ. ಹಾಗೆ ಮರಣ ಹೊಂದಿದ ವ್ಯಕ್ತಿಯನ್ನು ಆದಷ್ಟು ಬೇಗ ದಹನ ಮಾಡಬೇಕು ಅಂತ ಹೇಳುವುದು ಅದಕ್ಕೆ. ನಿಜವಾಗಿ ಪುನಃ ಮರಳಿ ಆ ಜೀವಾತ್ಮ ಬಂದಾಗ ಆ ದೇಹದಲ್ಲಿ ಪ್ರವೇಶ ಮಾಡಬೇಕು ಅಂತ ಆಸೆ ಆಗ್ತಾರೆ ಅಂತವರಿಗೆ. ಆ ರೀತಿ ಆಗಬಾರದು. ಆದಷ್ಟು ಶೀಘ್ರವಾಗಿ ದಹನ ಮಾಡಿ ಅವನಿಗೆ ಆ ಶರೀರದಲ್ಲಿಯೋ ಬಂಧು ಮಿತ್ರರಲ್ಲಿಯೋ ಒಂದು ರೀತಿಯ ವ್ಯಾಮೋಹ ಹೊರಟು ಹೋಗಬೇಕು. ಆ ರೀತಿ ಆ ಜೀವಾತ್ಮ ಪರಲೋಕದ ಯಾತ್ರೆಯನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಅವನಿಗೆ ಸಂಸ್ಕಾರವನ್ನು ಮಾಡಬೇಕು. ಸಂಸ್ಕಾರವನ್ನು ಮಾಡುವಂತಹ ಕಾಲದಲ್ಲಿ ದಹನ ಸಂಸ್ಕಾರ, ಕೆಲವು ನಮ್ಮ ಸಂಸ್ಕಾರದ ವಿಧಾನವನ್ನು ನಾವು ಸೇರಿಸಿಕೊಳ್ಬೇಕಾಗ್ತದೆ. ಕೆಲವು ವಿಧಾನಗಳೆಲ್ಲ ಬೇರೆ ಬೇರೆ ರೀತಿ ಅವರವರ ಏನು ಅವರವರ ಉಪದೇಶ ಪ್ರಕಾರವಾಗಿ ಬೇರೆ ಬೇರೆ ರೀತಿ ಇರ್ತದೆ. ದಹನ ಕಾಲದಲ್ಲಿ ಮೊದಲು ದಹನ ಮಾಡಬೇಕಾದರೆ ಮೊದಲಾಗಿ ಎಲ್ಲ ಅವನ ಪಾಪ ನಿವಾರಣೆಗೆ ಆ ಶವವನ್ನು ಮುಟ್ಟಬೇಕಾದರೆ ಗೋದಾನವನ್ನು ಮಾಡಬೇಕು. ಹಾಗೆ ಉತ್ಕ್ರಾಂತಿ ಸಂಜ್ಞಕವಾದ ಗೋದಾನದ ಪ್ರತ್ಯಾಮ್ನಾಯವಾಗಿ ಮರಣ ಹೊಂದುವ ಕಾಲದಲ್ಲಿ ಗೋದಾನ ಮಾಡಿ ಆ ಪುಣ್ಯವನ್ನು ದಾರಿ ಎರಿಬೇಕಂತೆ. ಶ್ವಾಸ ಎಳೀತಾ ಇರುವಾಗ ಗೋದಾನ ಮಾಡಬೇಕಂತೆ. ನಿಜವಾಗಿ ಜೀವಿತ ಕಾಲದಲ್ಲೇ ಮಾಡಬೇಕು. ಶ್ವಾಸ ಎಳೆಯುವಾಗಲೇ ಆ ಗೋದಾನ ಮಾಡಿದರೆ ನಿರಾಯಾಸವಾಗಿ ಆ ಜೀವಾತ್ಮ ಹೊರಟು ಹೋಗಿ ಭಗವಂತನಲ್ಲಿ ಹೋಗಿ ಸೇರಿಕೊಳ್ಳುತ್ತಾರೆ ಅಂತ. ಹಾಗೆ ಗೋದಾನ ಮಾಡಿ, ಉತ್ಕ್ರಾಂತಿ ಸಂಜ್ಞಕ ಗೋದಾನ ಅಂತ ಗೋದಾನ ಮಾಡಿ ದಶದಾನಾದಿಗಳನ್ನೆಲ್ಲ ಮಾಡಿ ಆ ಪುಣ್ಯವನ್ನು ಅವನಿಗೆ ಮರಣ ಹೊಂದುವ ವ್ಯಕ್ತಿಗೆ ಧಾರೆ ಎರೆದ ಮೇಲೆ ಒಳ್ಳೆಯ ಉಪನಿಷತ್ತು ಮಂತ್ರಗಳನ್ನೆಲ್ಲ ಪಠಿಸ್ತಾ ಅದನ್ನು ಕೇಳಿ ಅವನ ಜೀವ ಹೊರಟು ಹೋಗಬೇಕಂತೆ. ಹೊರಟು ಹೋದ ಮೇಲೆ ಆಮೇಲೆ ಆ ಶವದ ಸಂಸ್ಕಾರವನ್ನು ಮಾಡಬೇಕು. ಏನು ಅವನ ಎಲ್ಲ ಜನ್ಮ ಪ್ರವೃತ್ತಿ ಮರಣ ಪರ್ಯಂತವಾದಂತಹ ಎಲ್ಲ ದುರಿತಗಳ ನಿವಾರಣೆಗೆ ಕೃಚ್ಛ್ರಾಚರಣೆ ಇತ್ಯಾದಿಗಳನ್ನೆಲ್ಲ ಮಾಡಿ ಮರಣಕಾಲದಲ್ಲಿರುವಂತಹ ಯಾವುದೇ ದೋಷಗಳಿದ್ದರದಕ್ಕೆ ಪ್ರಾಯಶ್ಚಿತ್ತ ಕರ್ಮಾಚರಣೆಯನ್ನೆಲ್ಲ ಮಾಡಿ ಆ ಶವವನ್ನು ಸ್ನಾನ ಮಾಡಿಸಿ ಶವಕ್ಕೆ ಒಂದು ಬಟ್ಟೆಯನ್ನು ಮುಚ್ಚಲಿಕೊಂಡು, ಬಟ್ಟೆ ಮುಚ್ಚುವಾಗ ಹೇಳುವಂತಹದ್ದು ಇದಂತ್ವಾ ವಸ್ತ್ರಂ ಪ್ರಥಮನ್ವಾಗನ್ನ ಅಪೈತದೂಹಯದಿಘಾಭಿಭಃಪುರ ಇಷ್ಟಾಪೂರ್ತಮನು ಸಂಪಶ್ಚ ದಕ್ಷಿಣಾಂಜಥಾತೆ ದತ್ತಂ ಬಹುಧಾ ವಿಬಂಧುಷು. ಹೇ ತಂದೆಯವರೇ, ಹೇ ಮಾತಾ, ಅಲ್ಲಿ ಹೇಳುವಂತಹದ್ದು ಇದಂತ್ವಾ ವಸ್ತ್ರಂ, ನಿನಗೀಗ ನಾನು ಬಟ್ಟೆಯನ್ನು ಮುಚ್ಚುತ್ತಾ ಇದ್ದೇನೆ. ಈ ಬಟ್ಟೆಯನ್ನು ಹೇಗೆ ನಿನ್ನ ಮುಖವನ್ನು ನಾನು ಮುಚ್ಚುತ್ತೇನೆಯೋ ಹಾಗೆ ಈ ಲೋಕದ ಎಲ್ಲ ಏನು
ಬಂಧನವನ್ನು ನೀನು ಕಳಚಿಕೊಂಡು ಹೋಗಬೇಕು. ಇನ್ನು ಈ ಲೋಕದಲ್ಲಿರುವ ಸಂಬಂಧಗಳು ಯಾವುದು ನಿನಗೆ ಸಂಬಂಧಿಸುವುದಿಲ್ಲ. ನಿನಗೆ ಸಂಬಂಧಿಸಿದ್ದು ಯಾವುದು ಅಂತ ಹೇಳಿದ್ರೆ ಅಪೈತದೂಹಯದಿಹಾವಿಭಃಪುರ ಇಷ್ಟಾಪೂರ್ತಂ ಅನುಸಂಪಶ್ಯ. ನೀನು ನಿನ್ನ ಜೀವನದಲ್ಲಿ ಮಾಡಿದಂತಹ ಇಷ್ಟಾಪೂರ್ತ ಕರ್ಮಗಳನ್ನು ನೀನು ನೆನೆಸಿಕ, ಅದು ನಿನ್ನೊಂದಿಗೆ ಬರುವಂತಹದ್ದು ಅಂತ ಹೇಳಿ ಅಲ್ಲಿಗೆ ಇಹಲೋಕದ ಸಂಬಂಧವನ್ನು ಮುಚ್ಚಿ ಆ ಬಂಧನವನ್ನು ಬಿಡುಗಡೆಗೊಳಿಸುವಂತಹದ್ದೇ ಬಟ್ಟೆಯನ್ನು ಮುಚ್ಚುವಂತಹದ್ದು. ಬಟ್ಟೆಯನ್ನು ಮುಚ್ಚಿ ಆಮೇಲೆ ತಿಲೋದಕಾದಿಗಳನ್ನೆಲ್ಲ ಕೊಟ್ಟು ಬೇರೆ ಬೇರೆ ವಿಧಾನಗಳುಂಟು. ಕೊನೆಗೆ ಅಗ್ನಿಗೆ ಸಮರ್ಪಣೆ, ಅದೊಂದು ಆಹುತಿ, ಅದು ಯಜ್ಞ. ಯಾವ ರೀತಿ ನಾವು ಸ್ತಂಡಿಲವನ್ನು ಮಾಡಿ ಆಹುತಿಯನ್ನು ಸ್ವಾಹ ಅಂತ ಕೊಡ್ತೇವೆಯೋ ಆ ರೀತಿ ಆ ಹವಿಸ್ಸು ಹೋಗಿ ಭಗವಂತನಿಗೆ ಸೇರ್ತದೆಯೋ ಹಾಗೆ ಈ ಶವವೆಂಬ ಹವಿಸ್ಸನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹದ್ದೇ ದಹನ ಸಂಸ್ಕಾರ. ಕಾಷ್ಟ ಎನ್ನುವುದು ಯಜ್ಞಕುಂಡ. ಯಜ್ಞಕುಂಡದಲ್ಲಿ ಈ ಶವವನ್ನು ಹವಿಸ್ಸಿನ ರೂಪದಲ್ಲಿ ಸಮರ್ಪಣೆ ಮಾಡಬೇಕು. ಆ ಹವಿಸ್ಸು ಅದು ಹೋಗಿ ಭಗವಂತನಲ್ಲಿ ಹೋಗಿ ಲೀನವಾಗ್ತಾರೆ ಅಂತ ಹೇಳಿ ಹೇಳುವಂತಹ ಮಂತ್ರಗಳಲ್ಲಿ ಉಂಟು. ಆ ರೀತಿ ಅದು ದಹನ ಸಂಸ್ಕಾರ. ಅಲ್ಲಿ ಕೊನೆಗೆ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯಂತೆ ಚಕ್ಷುರ್ಗಚ್ಚತು ವಾತಮಾತ್ಮಾದ್ಯಾಂಚ ಗಚ್ಚ ಪೃಥಿವೀಂಚ ಧರ್ಮಣ ಅಪೋವಾಯತ್ರ ಗಚ್ಚ ತತ್ರ ಔಷಧಿ ಅಂತ ಹೇಳಿ ಆ ಮಂತ್ರಗಳುಂಟು. ಅಲ್ಲಿ ಸೂರ್ಯಂತೆ ಚಕ್ಷುರ್ಗಚ್ಚತು, ನಿನ್ನ ಕಣ್ಣಿನಲ್ಲಿರುವಂತಹ ಏನು ಆ ತೇಜಸ್ಸು ಎನ್ನುವಂತಹದ್ದು ಸೂರ್ಯಮಂಡಲಕ್ಕೆ ಹೋಗಿ ಸೇರಲಿ ಅಂತ ಹೇಳಿ, ಇಷ್ಟರವರೆಗೆ ಸಂಚರಿಸಿಕೊಂಡಿದ್ದಂತಹ ಏನು ಆ ವಾಯು ತತ್ವ ಏನುಂಟೋ ಅದು ಹೋಗಿ ವಾಯುಮಂಡಲವನ್ನು ಹೋಗಿ ಸೇರಲಿ. ನಿನ್ನ ಶರೀರದಲ್ಲಿ ಇಷ್ಟರವರೆಗಿದ್ದಂತಹ ಜಲತತ್ವ ಅಪೋವಾಗಚ್ಚತಿ ತತ್ರತೆ ಹಿತಮೌಷಧೀಷು ಪ್ರತಿಷ್ಠಾ ಶರೀರೈ, ಎಲ್ಲ ಜೀವಿಗಳಿಗೆ ವಿಶೇಷವಾದಂತಹ ಚೈತನ್ಯವನ್ನು ಕೊಡುವ ಎಲ್ಲ ಔಷಧಿಗಳಲ್ಲಿ ಹೋಗಿ ಜಲತತ್ವ ಸೇರಲಿ ಅಂತೇಳಿ ಆ ರೀತಿ ಆ ಶರೀರದಲ್ಲಿದ್ದ ಪಂಚತತ್ವಗಳನ್ನು ಪ್ರಪಂಚದಲ್ಲಿ ಹೊರಗಿರುವ ಪಂಚತತ್ವಗಳಲ್ಲಿ ಲೀನಗೊಳಿಸುವುದು ದಹನ ಸಂಸ್ಕಾರ. ದಹನ ಸಂಸ್ಕಾರ ಆದಮೇಲೆ 10 ದಿವಸಗಳ ಕಾಲ ಕೊಡುವ ವಾಸೋದಕ ತಿಲೋದಕ, ಇದು ಮುಂದೆ ಬರ್ತದೆ ಇದರಲ್ಲಿ ವಿವರಣೆಯಾಗಿ. ಅಂದರೆ ಯಾವುದಲ್ಲ ಈಗಲೇ ಹೇಳಿಬಿಡ್ತೇನೆ ಅದನ್ನು, ಅಂದರೆ ಪ್ರತ್ಯೇಕ ಹೇಳಲಿಕ್ಕೆ ಸಮಯ ಇಲ್ಲ. 10 ದಿವಸಗಳ ಕಾಲ ವಾಸೋದಕ ತಿಲೋದಕ ಯಾಕೆ ಅಂತ ಹೇಳಿದ್ರೆ ಗತಿಸಿದಂತಹ ಆ ಜೀವಾತ್ಮ ಒಂದು ರೀತಿಯ ವಾಯವೀಯ ಶರೀರವಾಗಿ ಇರುತ್ತದೆ. ಅದಕ್ಕೆ ನಾವು ಕೊಡುವ ಯಾವುದೇ ರೀತಿಯ ಆಹಾರಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಏನು ಶ್ರಾದ್ದಾದಿ ಕರ್ಮವನ್ನು ಮಾಡುವಂತಹ ಕಾಲದಲ್ಲಿ, ಮುಂದೆ ಆ ಉತ್ತರ ಕ್ರಿಯಾದಿ ಸಂಸ್ಕಾರವನ್ನು ಮಾಡುವ ಕಾಲದಲ್ಲಿ ಅದಕ್ಕೆ ನಾವು ಕೊಟ್ಟದ್ದನ್ನು ಸ್ವೀಕರಿಸಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಒಂದು ಶರೀರ ಅದಕ್ಕೆ ಪ್ರಾಪ್ತಿಯಾಗಬೇಕು. ಅದಕ್ಕೋಸ್ಕರ ಅದಕ್ಕೆ ದಶಗಾತ್ರ ವಿಧಿ. 10 ದಿವಸಗಳ ಕಾಲ ಒಂದೊಂದೇ ಅಂಗಗಳು ವೃದ್ಧಿಯಾಗುತ್ತಾ ಒಂದು ರೂಪವನ್ನು ಪಡೆಯುವ ಕ್ರಿಯೆ ಅದು. ಆದ್ದರಿಂದ ಅದಕ್ಕೆ ದಶಗಾತ್ರ ವಿಧಿ ಅಂತ ಹೆಸರು. ಅದರ ಮುಂದೆಲ್ಲ ವಿವರಿಸ್ತಾರೆ. ಪ್ರಥಮದಲ್ಲಿ ತಲೆ ಉತ್ಪತ್ತಿಯಾಗುತ್ತಾರೆ, ಈ ರೀತಿಯೆಲ್ಲ ವಿವರಿಸ್ತಾರೆ. ಹಾಗೆ 10 ದಿವಸಗಳ ಕಾಲ ವಾಸೋದಕ ತಿಲೋದಕ ಕೊಟ್ಟಾಗ ಒಂದು ರೀತಿಯ ಶರೀರ ಅದಕ್ಕೆ ಪ್ರಾಪ್ತಿಯಾಗುತ್ತದೆ. ಆ ಶರೀರದಿಂದ ನಾವು ಕೊಡುವ ಎಲ್ಲ ಹವಿಸ್ಸನ್ನೆಲ್ಲ ಅದು ಸ್ವೀಕರಿಸ್ತದೆ, ಅದಕ್ಕೆ ಸಂಸ್ಕಾರ ಆಗುತ್ತದೆ. ಆಮೇಲೆ ಅಸ್ಥಿ ಸಂಚಯನ ಕಾರ್ಯ. ಅಸ್ಥಿ ಸಂಚಯನ ಕಾರ್ಯದಲ್ಲಿ ಶರೀರದಲ್ಲಿರುವಂತಹ ಭೂತತ್ವ ಸ್ವರೂಪವಾದಂತಹ ಅಸ್ಥಿಯನ್ನು ಲೀನಗೊಳಿಸುವಂತಹದ್ದು ಭೂಮಿಯಲ್ಲಿ. ಹೇ ಜೀವಾತ್ಮವೇ, ನೀನು ಎದ್ದು 4 ಲೋಕಕ್ಕೆ ನೀನು ಏರಬೇಕು, ನಿನ್ನ ಎಲ್ಲ ಪಾಪ ಕರ್ಮಗಳು ಕಳಚಿ ಹೋಗಲಿ ಅಂತ ಹೇಳಿ ಪ್ರಾರ್ಥಿಸಿ ಆ ಜೀವಾತ್ಮವನ್ನು 4 ಲೋಕಕ್ಕೆ ಸೇರಿಸುವಂತೆ ಪ್ರಾರ್ಥಿಸುತ್ತೇವೆ ಅಸ್ಥಿ ಸಂಚಯನ ಕಾಲದಲ್ಲಿ. ಆ ರೀತಿ ಅಸ್ಥಿ ಸಂಚಯನ ಆಮೇಲೆ ಏಕೋದ್ದಿಷ್ಟ ಹೋಮ, ಏಕಾಹ ಹೋಮ ಅಂತ ಮನೆಯಿಂದ ಹೊರಗೆ ನಾವು ಮಾಡ್ತೇವೆ. ಕೇವಲ ಪ್ರೇತದ ವಿಮುಕ್ತಿಗಾಗಿ, ಪ್ರೇತದ ಉದ್ದಿಷ್ಟವಾಗಿಯೇ ಆಹುತಿ ಮಾಡುವಂತಹ ಕರ್ಮ. ಆದ ಕಾರಣ ಅದು ಏಕೋದ್ದಿಷ್ಟ ಹೋಮ. ಆ ಹೋಮ ಬಾಕಿ ಎಲ್ಲ ಬೇರೆ ಬೇರೆ ರೀತಿಯ ಸಂಕಲ್ಪಗಳನ್ನು ನಾವು ಮಾಡ್ತೇವೆ. ಹಾಗೆ ಅದು ಏಕೋದ್ದಿಷ್ಟ ಹೋಮ. ಪ್ರೇತ ವಿಮುಕ್ತಿಯಾಗಿ ಎಲ್ಲ ಏನು ಕುಟುಂಬದವರಿಗೆಲ್ಲ ಆಶೂಚ ನಿವಾರಣೆ ಆಗಬೇಕು. ಇವತ್ತು ಬೆಳಗ್ಗೆ ಪುರೋಹಿತರು ಮಾಡಿಸಿದ್ದಾರೆ ಏಕೋದ್ದಿಷ್ಟ ಹೋಮ, ಏಕಾಹ ಹೋಮ ಅಂತ.